ನಮಸ್ತೆ. ಕೃಷಿ ಬಾವಿಯ ಸರಣಿ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಈ 21 ಮೀಟರ್ ಅಗಲ ಮತ್ತು 21 ಮೀಟರ್ ಉದ್ದದ ಕೃಷಿ ಬಾವಿಯ ಅಥವಾ ಕೃಷಿ ಹೊಂಡದಲ್ಲಿ ಮೀನುಮರಿ ಸಾಕಾಣಿಕೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಗಣಿಯನ್ನು ಸಂಗ್ರಹಿಸಿದ್ದೇನೆ. ಹಸಿ ಸಗಣಿ, ಇದು 1 ವಾರದ ಹಸಿ ಸಗಣಿ ಹಾಗೂ ನೆನೆಸಿರ್ತಕ್ಕಂತಹ ಕಡಲೆ ಹಿಂಡಿ, 1 kgಯಷ್ಟು ನೆನೆಸಿರುವಂತಹ ಕಡಲೆ ಹಿಂಡಿ, ಇವೆರಡೂ ಕೂಡ ಮೀನು ಮರಿಗಳಿಗೆ ಆಹಾರ. ಇಲ್ಲಿ ನೀವು ನೋಡ್ಬೋದು ಸಗಣಿ ಹೇಗೆ ಆಹಾರ ಆಗುತ್ತೆ ಅಂತ. ಮೀನು ಮರಿಗಳಿಗೆ ಬೇಕಾಗಿರ್ತಕ್ಕಂಥ ಪ್ಲಾಂಕ್ಟನ್ ಉತ್ಪಾದನೆಗೆ ಹಸಿ ಸಗಣಿ ಸಹಕಾರಿಯಾಗಿದೆ. ಹಾಗೂ ಈ ಹಸಿ ಸಗಣಿಯನ್ನು ನಾವು ನೀರಲ್ಲಿ ಕಲಸಿ ಬಿಡೋದ್ರಿಂದ ಅಲ್ಲಿ ಸೂಕ್ಷ್ಮಾಣುಜೀವಿಗಳು, ಅಂದರೆ ಪ್ಲಾಂಕ್ಟನ್ ರೂಪದ ಸೂಕ್ಷ್ಮಜೀವಿಗಳು ಡೆವಲಪ್ ಆಗ್ತದೆ. ಹಾಗಾಗಿ ಅದನ್ನು ಈ ಸಣ್ಣ ಮೀನು ಮರಿಗಳು ಸೇವನೆ ಮಾಡುತ್ತೆ. ಮತ್ತು ಕಡಲೆ ಹಿಂಡಿ ಕೂಡ ಮೇಲು ಆಹಾರವಾಗಿ ಕಡಲೆ ಹಿಂಡಿ ಮೀನು ಮರಿಗಳಿಗೆ ಕೊಡಲಾಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಈ 21 ಮೀಟರ್ ಅಗಲ ಮತ್ತು 21 ಮೀಟರ್ ಉದ್ದದ ಕೃಷಿ ಹೊಂಡದಲ್ಲಿ 2 ತಿಂಗಳ ಅವಧಿಯವರೆಗೆ 2 ಲಕ್ಷ ಸ್ಪಾನ್ ಮರಿಗಳನ್ನು ನಾವು ಸಾಕಾಣಿಕೆ ಮಾಡ್ಬೋದು. ಬಿತ್ತನೆ ಮರಿಗಳನ್ನು ನಾವು ಈ ಕೃಷಿ ಹೊಂಡಗಳಲ್ಲಿ 2 ತಿಂಗಳ ಅವಧಿಯವರೆಗೆ ಸಾಕಾಣಿಕೆ ಮಾಡಬಹುದು.